ಹರೇ ಕೃಷ್ಣ, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ದ್ವಾದಶಿ ಸತ್ಸಂಗ ಅನ್ನೋದು ನಮ್ಮ ಆಶಾಗುರು ಮಾತಾಜಿ ಮತ್ತು ವೆಂಕಟೇಶ್ ಪ್ರಭು ಮನೆಯಲ್ಲಿ ನಡೀತಾ ಇತ್ತು. ಇದು ಬಂದು ವರ್ತೂರಲ್ಲಿ ನಡೀತಾ ಇತ್ತು. ಸೊ ಹಾಗಾಗಿ ನಾನು ಮತ್ತು ನನ್ನ ಮಾತಾಜಿಸ್ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ತನಿಷ್ಕಾ ಮಾತಾಜಿ ನಿಮ್ಮೆಲ್ರಿಗೂ ಕೂಡ ಹರೇ ಕೃಷ್ಣ ಹೇಳ್ತಾರೆ. ಫೈನಲಿ ನಾವು ಮಾತಾಜಿ ಮನೆಗೆ ರೀಚ್ ಆದ್ವಿ. ಸೊ ಇಲ್ಲಿ ಆಲ್ರೆಡಿ ಪ್ರಭುಗಳೆಲ್ಲ ಪೂಜೆಗೆ ಪ್ರಿಪ್ರೇಷನ್ ಅನ್ನೋದನ್ನ ರೆಡಿ ಮಾಡ್ಕೋತಾ ಇದ್ರು. ಜೊತೆಗೆ ನರಸಿಂಹ ಹೋಮ ಕೂಡ ನಡೀತಾ ಇತ್ತು. ಸೊ ಈ ಮನೆಗೆ ಮೇನ್ ಅಟ್ರಾಕ್ಷನ್ ಅನ್ನೋದು ಬಂದು ಭಗವಂತನ ಒಂದು ಫೋಟೋ ಅಥವಾ ಈ ಇಮೇಜ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ಅವರು ಪೂಜೆಗೆಲ್ಲ ಆಲ್ರೆಡಿ ರೆಡಿ ಎಲ್ಲ ಮಾಡಿಕೊಂಡ್ರು. ಅದಾದಮೇಲೆ ಪ್ರಭುಗಳು ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ರು. ಸೊ ಸ್ವಲ್ಪ ಕೀರ್ತನೆ ಅನ್ನೋದು ಕೂಡ ಮಾಡಿದ್ವಿ. ಕೀರ್ತನೆ ಮುಗಿಸ್ಕೊಂಡು ಕಿಚನ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ. ಇಲ್ಲಿ ಆಲ್ರೆಡಿ ಎಲ್ಲ ಸೇವೆ ಅನ್ನೋದನ್ನ ಮಾಡ್ತಾಯಿದ್ರು. ನಮ್ಮ ತನಿಷ್ಕಾ ಮಾತಾಜಿ ಕೂಡ ನನಗೂ ಕೂಡ ಸೇವೆ ಕೊಡಿ ಅಂತ ಹೇಳ್ತಾಯಿದ್ರು. ಅವ್ರಿಗೂ ಕೂಡ ಸೇವೆ ಅನ್ನೋದನ್ನ ಕೊಟ್ವಿ. ಇವರು ಹರೀಶ್ ಪ್ರಭು, ಇವರು ಬಂದು ಎವ್ರಿ ದ್ವಾದಶಿ ಸೇವೆಯಲ್ಲಿ ಭಗವಂತನಿಗೆ ಪ್ರಸಾದ ಅನ್ನೋದನ್ನ ಮಾಡ್ತಾರೆ. ಅಂದರೆ ಇವ್ರ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತು ಇಲ್ಲಿ ಕೀರ್ತನೆ ಅನ್ನೋದು ತುಂಬ ಚೆನ್ನಾಗಿ ನಡೀತಾ ಇತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ವೀಡಿಯೋಸ್ ಅನ್ನೋದನ್ನ ನಾನು ತೊಗೊಂಡೆ. ಜೊತೆಗೆ ಇನ್ನೊಂದು ಸ್ಪೆಷಲ್ ಏನಪ್ಪ ಇವತ್ತು ಅಂತಂದರೆ, ನಮ್ಮ ರಮೇಶ್ ಪ್ರಭು ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದಿದ್ದರು. ಯಾಕಂದರೆ ಅವರ ಮಗಳಿಗೆ ಕಿವಿ ಚುಚ್ಚೋ ಶಾಸ್ತ್ರ ಅನ್ನೋದು ಇತ್ತು. ಅವರಿಗೆ ಒಂದು ಕೋರಿಕೆ ಇತ್ತಂತೆ, ಎಲ್ಲರ ಭಕ್ತರು ಒಂದು ಒಟ್ಟಿಗೆ ನಾನು ನಮ್ಮ ಮಗಳಿಗೆ ಕಿವಿ ಅನ್ನೋದನ್ನು ಚುಚ್ಚಿಸ್ಬೇಕು ಅನ್ನೋದು ಒಂದು ಕೋರಿಕೆ ಇತ್ತಂತೆ. ಅದನ್ನು ಭಗವಂತ ಈಡೇರಿಸಿದ್ರು. ಅವರೂ ಕೂಡ ಬಂದಿದ್ದರು. ಎಲ್ರಿಗೂ ತುಂಬ ಖುಷಿ ಆಯಿತು. ಹರೇ ಕೃಷ್ಣ ಹರೇ ಕೃಷ್ಣ. ಹಾಗೆ ಇಲ್ಲಿ ಪ್ರಸಾದ ಕೂಡ ರೆಡಿಯಾಗಿತ್ತು. ಭಗವಂತನಿಗೆ ನೈವೇದ್ಯ ಅನ್ನೋದನ್ನ ಮಾಡಿ ನೆಕ್ಸ್ಟ್ ಮಹಾಮಂಗಳಾರತಿ ಅನ್ನೋದು ಕೂಡ ಸ್ಟಾರ್ಟ್ ಆಯಿತು. ಇಲ್ಲಿ ನಮ್ಮ ಎಲ್ಲ ಡಿವೋಟಿಗಳು ಕೂಡ ಕೀರ್ತನೆ ಅನ್ನೋದನ್ನ ಮಾಡ್ತಾಯಿದ್ರು. ಜೊತೆಗೆ ನೃತ್ಯ ಕೂಡ ಮಾಡ್ತಾಯಿದ್ರು. ಇವತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ, ನಮ್ಮ ಮಾತಾಜಿ ಅಶ್ವಿನಿ ಮಾತಾಜಿ ಅವ್ರದ್ದು ಕೂಡ ಇವತ್ತು ಬರ್ಡೇ ಅನ್ನೋದು ಕೂಡ ಇತ್ತು. ನಾವು ಅಲ್ಲೇ ಕೇಕ್ ಎಲ್ಲ ತರಿಸಿ ಅವರಿಗೆ ಅಲ್ಲೇ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಅನ್ನೋದನ್ನ ಕೂಡ ಅಲ್ಲಿ ಮಾಡಿದ್ವಿ. ನೆಕ್ಸ್ಟು ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ ಬಂದ್ವಿ. ಪ್ರಸಾದ ಎಲ್ಲ ಮುಗೀತು. ಪ್ರಸಾದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪ್ರಸಾದದ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಅಂತ ಹೇಳ್ಬೋದು. ಹಾಗೆ ನನ್ನ ಡಿವೋಟಿಸ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೋತಾ ಇದ್ವಿ. ಇದಾಗಿತ್ತು ಇವತ್ತಿನ ಒಂದು ಸತ್ಸಂಗ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹರೇ ಕೃಷ್ಣ.